ಜಮೀರ್ ಅಣ್ಣಗೆ ಒಳ್ಳೇದೇ ಆಗಬೇಕು, ಅದಕ್ಕೆ ಅರ್ಚನೆ ಮಾಡ್ತೀನಿ. ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಕೆಆರ್ ಮಾರ್ಕೆಟ್ ವಾರ್ಡ್ ಆನಂದಪುರದಲ್ಲಿ ಬಿಸೆಟ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ಸಿಗಬೇಕೆಂದು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ಕರ್ನಾಟಕ ಕೋಳಗೇರಿ ಅಭಿವೃದ್ಧಿಯ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಗಾಯತ್ರಿಯವರ ನೇತೃತ್ವದಲ್ಲಿ ಮಹಾಶಕ್ತಿ ಮಾರಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಜಮೀರ್ ಅಹಮದ್ ಖಾನ್ ಅವರು ಬಡವರಿಗೆ ಸಹಾಯ ಹಸ್ತ ಚಾಚುವ ಬಂಧು ಆಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಇದರ ಸತ್ಯತೆಯನ್ನು ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕೆಂದು ನಿಟ್ಟಿನಲ್ಲಿ ಚಿಂತಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕೂಲೆಗೇರಿ ಮಂಡಳಿ ಅಧ್ಯಕ್ಷರಾದ ಆನಂದಪುರ ನಿವಾಸಿಯಾದ ಶ್ರೀಮತಿ ಗಾಯತ್ರಿಯವರು ನೂರಾರು ಬೆಂಬಲದೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಂಡಳಿ ಅಧ್ಯಕ್ಷರಾದ ಗಾಯತ್ರಿಯವರು ನಮ್ಮ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರಿಗೆ 2ನೇ ಪಟ್ಟಿಯಲ್ಲಿ ಡಿಸಿಎಂ ಸ್ಥಾನ ಸಿಗಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಹಿರಿಯರಾದ ಬಾಲಕೃಷ್ಣ ಹಾಗೂ ಮಾರಿ, ಅಪ್ಪು, ಅಲ್ಲಾ ಮೂರ್ತಿ, ಮುನೈ ಹ್ಯಾಂಡಿ ಮತ್ತು ಅನೇಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಜಮೀರ್ ಅಣ್ಣಗೆ ಒಳ್ಳೇದೇ ಆಗಬೇಕು, ಅದಕ್ಕೆ ಅರ್ಚನೆ ಮಾಡ್ತೀನಿ. ನಮ್ಮ ಜಮೀರ್ ಅಣ್ಣನಿಗೆ ಡಿಸಿಎಂ ಸಿಗಬೇಕಂತ ಅಮ್ಮನ ಹತ್ರ ಬಂದು ಅರ್ಚನೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಡಿಸಿಎಂ ಸ್ಥಾನ ಸಿಗಬೇಕು, ಒಳ್ಳೇದೇ ಆಗಬೇಕು ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. நான் காயத்ரி பேசுகிறேன். ஆனந்தபுரத்துலேருந்து
ஜமீர் அண்ணனுக்கு நியாயம் கிடைக்கணும். எங்களுக்கு வந்து டிசி கிடைக்கணும், டிசிஎம் கிடைக்கணும். ஜமீர் அண்ணா வந்து எல்லாரையும் ஒன்றான்னு தான் பார்க்குறது. அவர் தப்பான்றது யாரும் இல்லை. அவர் ஈக்குவலில் வந்து யாருமே இடம் போட முடியாது. ஆனால் பணம் எவ்வளோ பேருக்கு எவ்வளோ வச்சுன்னு இருக்கிறாங்க, யாரும் எடுக்கிறது இல்லை. கட்டாக சாவாகட்டும், ஒரு கல்யாணம் ஆகட்டும், அவர் மாரி யாரும் பார்த்துருந்து கிடையாது. எம்எல்ஏ ஆகட்டும், மினிஸ்டர் ஆகட்டும், யாராகட்டும், அவர் முஸ்லீமாக கூட இருக்கட்டும், ஆனால் எல்லாரையும் ஒன்றா தான் பார்க்குறது. அவர் ಬಾಲಕೃಷ್ಣನ್ ಸಹ ಕಾಂಗ್ರೆಸ್ ಸೀನಿಯರ್ ಪಾರ್ಟಿ ವರ್ಕರು. ನಮ್ಮ ನಾಯಕರು, ಹೊಸ ನಾಯಕರು ಹರಿಪ್ರಸಾದ್ ಅವರು ಸೂರ್ಯನ ಕಾಲದಿಂದ ಈ ಪಕ್ಷ ಹೋರಾಟ ಮಾಡಿ ಈಗ ಅವರಿಗೆ ಸನ್ಮಾನ ಸಿಕ್ಕಿದೆ, ಅಧ್ಯಕ್ಷ ಸಿಕ್ಕಿದೆ. ಡಿ ಕೆ ಸಾಹೇಬರು ಕೂಡ ಈಗ ಅವರು ಯುವಕ ನಾಯಕರಿಂದಲೇ ಬೆಳೆದು ಈಗ ಸಿ ಎಂ ಆಗಿದ್ದಾರೆ. ಈಗ ಈ ಕಾಲದಲ್ಲಿ ನಮ್ಮ ನಾಯಕರು ಜಮೀರ್ ಅಹಮದ್ ಅಣ್ಣ ಅವರಿಗೆ ಕೈ ಬಿಡಬಾರ್ದು ನಮ್ಮ ಜನರ ಬೇಡಿಕೆ. ನಾವು ಜಮೀರ್ ಅವರು SC ನಮ್ಮ ಹಳ್ಳಿ ಜನರಿಗೆ, ಮುಸ್ಲಿಂ ಜನರಿಗೆ ಭಾರಿ ಕೆಲಸ ಮಾಡಿದ್ದಾರೆ. ದೇವಸ್ಥಾನ ಕಟ್ಟುವಾಗ ಗರ್ಭಿಣಿಗೆ ಅವರೇ ಹಣ ಕೊಟ್ಟು ಗರ್ಭಿಣ ಕಟ್ಕೊಟ್ರು. ಹಿಂದೂ ಮುಸ್ಲಿಂ ಅವ್ರಿಗೆ ಭಾವನೆ ಇಲ್ಲ, ಅದರಿಂದ ಅವರು DCM ಆಗಬೇಕು. ಆದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಭಾವಿಸ್ತೀವಿ. ಇವತ್ತು ನಾವು ಆನಂದಪುರ ಅಭಿವೃದ್ಧಿ ಸಮಿತಿ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್ವಧರ್ಮದ ನಾಯಕರು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತ ಇಲ್ಲದೆ ಇಡೀ ಸಮುದಾಯ, ದಲಿತರು, ಜೈನರು, ಸಿಖ್ರು, ಇಡೀ ಸಮುದಾಯ ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ಸಮುದಾಯದ ಜಾತ್ಯತೀತ ನಾಯಕರಾದಂಥ ಜಮೀರ್ ಅಹಮದ್ ಅವರು ಈಗಿನ ಕಾಲಘಟ್ಟದಲ್ಲಿ ಸ್ಟಾರ್ ಕ್ಯಾಂಪಿನ್ ಆಗಿ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಮೊನ್ನೆ ತಾನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ತೆಗೆದಿದ್ದಾರೆ. ಆ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಾದ ನಮ್ಮ ಮನೆ ಮಗ ಆದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ದೊರಕಿಲ್ಲ ಅಂದ್ಬಿಟ್ಟು ನಮ್ಮ ಬಡವರು ಅತಿ ಬೇಸರದಿಂದ ಇದ್ದಾರೆ. ಆದ ಕಾರಣ ಅವರಿಗೆ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ಕೊಡಬೇಕು. ನನ್ನ ಹೆಸರು ಮೂರ್ತಿ ಅಂತ, ನಾನು ಆನಂದಪುರ ನಿವಾಸಿ. ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಆನಂದಪುರ ಸ್ಲಮ್ಮು, ಈ ಆನಂದಪುರ ಸ್ಲಮ್ಮು ಡೆವಲಪ್ಮೆಂಟಿಗೆ ಅಥಾರಿಟಿ ಕೊಟ್ಟು ಈ ಡೆವಲಪ್ಮೆಂಟಿಗೆ ಮುಂದೆ ಬಂದು ಜಮೀರನ್ನ ನಿಂತ್ಕೊಂಡು ಬಡವ್ರ ಪರ ಬಂದು ಏನೇನು ಮಾಡಬೇಕು ಅಂತ ಹೇಳಿ ಅಭಿವೃದ್ಧಿ ವರ್ಕು. ಈಗ ಆನಂದಪುರದಲ್ಲಿ ನೀವು ಅಂದ್ಕೊಂಡ್ರೆ ಬಂದ್ಬಿಟ್ಟು ಸುಮಾರು ಹೇಳ್ಬೋದು. ಹೇಳ್ಬೇಕಾದ್ರೆ ನಿಮ್ಮ ಕಣ್ಣು ಮುಂದೆನೇ ಇದೆ. ಇದೇನೋ ಕಣ್ಣು ಮುಚ್ಕೊಂಡು ಹೇಳೋ ಕೆಲಸ ಏನಿಲ್ಲ. ಏನೇನು ಬೇಕು ನಾವಾಗ ಬಂದು ನಮಗೆ ಜಮೀರನಿಗೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಬಂದು ಅನ್ಯಾಯ ಮಾಡ್ತಾರೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯ ಮಾಡಬಾರ್ದು. ಅವರಿಗೆ ಇದು DCM ಸ್ಥಾನ ಕೊಡಬೇಕು ಅಂತ ಹೇಳಿ ನಮ್ಮ ಹೋರಾಟ ಏನಿದೆ ಅದನ್ನೇ ಆನಂದಪುರ ಬಡವರು ಎಲ್ಲ SC ಪೀಪಲ್ಲು ಎಲ್ಲ ಅವ್ರಿರೋದ್ರಿಂದ ಏನೋ ಮುಂದಕ್ಕೆ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿದ್ದಾರೆ. ಎಲ್ಲ ಬಡವರು ಯಾರನ್ನ ಸತ್ತೋಗ್ಬಿಟ್ರೆ 5 ಲಕ್ಷ ಕೊಡ್ತಾರೆ, ಮದುವೆ ಆದರೆ ಬಂದು 5 ಲಕ್ಷ ಕೊಡ್ತಾರೆ. ಏನೇ ಒಂದು ಪ್ರೋಗ್ರಾಮ್ ಇಟ್ರು ಇಂಥವ್ರು ಬಡವರು ಅಂತ ಹೇಳ್ಬಿಟ್ರೆ ಅವ್ರಿಗೆ ವೆಹಿಕಲ್ ಕೊಡ್ತಾರೆ. ಏನೋ ಮುಂದುವರಿರಿ, ಮನೆ ಫ್ಯಾಮಿಲಿನ ನಡೆಸಿ ಅಂತ ಹೇಳಿ ಇವತ್ತವರೆಗೂ ನಮ್ಮ ಆನಂದಪುರದಲ್ಲಿ ಯಾವ ಒಂದು ವಿಷಯಕ್ಕೂ ಅವರು ಅನ್ಯಾಯ ಮಾಡಿಲ್ಲ. ಮನಸ್ಸು ನೋವಾಗ್ತಾ ಇದೆ. ಆನಂದಪುರದಲ್ಲಿ ಇರೋರಿಗೆಲ್ಲ ಬಂದ್ಬಿಟ್ಟು ಜಮೀರನ್ನ ಆಲ್ರೆಡಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇದ್ರು, ಈಗ ಬಂದ್ಬಿಟ್ಟು ಮಿನಿಸ್ಟರ್ ಕೊಡ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಇಡೀ ಸ್ಟೇಟ್ ಲೆವೆಲಲ್ಲಿ ಹೋರಾಟ ನಡೀತಾ ಇದೆ. ಹಂಗಾಗಿ ನಮ್ಮ ಆನಂದಪುರ ವತಿಯಿಂದ ಬಂದು ಬಡವ್ರ ಪರ ಬಂದು ನಮ್ಮ ಜಮೀರನಿಗೆ ಬಂದು ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ನಮ್ಮ ಇವತ್ತು ಏನು ಹಮ್ಮಿಕೊಂಡಿದ್ದೀವಿ. ಅವರಿಗೆ DCM ಸ್ಥಾನ ಕೊಡಲೇಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಆನಂದಪುರ ಸಾವಿರದಿಂದ.